ಎಲ್ರಿಗೂ ನಮಸ್ಕಾರ. ಈಗ ಕೆಲವೇ ದಿವಸಗಳಲ್ಲಿ KA ಪರೀಕ್ಷೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಂತ ಮಾರ್ಗದಿಂದ ಒಂದು ವಿಶೇಷ ಪುಸ್ತಕ ರಿಲೀಸ್ ಆಗಿದೆ. ಆಲ್ರೆಡಿ ತಮ್ಮ ಗಮನಕ್ಕೆಲ್ಲ ಇದೆ ಅಂತ ಭಾವಿಸ್ತೀನಿ. ಅದು ಎಲ್ಲ ಕಡೆ ಸಿಗ್ತಾ ಇದೆ, ಕೊರಿಯರು ಸಿಗ್ತಾ ಇದೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ತಮಗೆ ಆ ಪುಸ್ತಕ ದೊರೆಯುತ್ತೆ. ತಮಗೆ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ವಿ ವಿಲ್ ಗಿವ್ ಎ ನಂಬರ್. ಓಕೆ, ಸೊ ಆ ಒಂದು ಪುಸ್ತಕದ ಆಧಾರವಾಗಿಟ್ಟುಕೊಂಡು ವಿಶೇಷ ಸಿಲೆಬಸ್ಸನ್ನು ಗಮನದಲ್ಲಿಟ್ಟುಕೊಂಡು ತದನಂತರದಲ್ಲಿ 1 ಇಯರ್ ಕರೆಂಟ್ ಅಫೇರ್ಸನ್ನು ನಾವು ಒಂದು ಕ್ರಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ನೀವು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸನ್ನು ಓದ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕನ್ನಡದ ಮತ್ತು ಇಂಗ್ಲೀಷ್ನ ಪ್ರಖ್ಯಾತ ಮ್ಯಾಗಝಿನ್ಗಳನ್ನು ಉಪಯೋಗಿಸ್ಕೊಂಡು ಪತ್ರಿಕೆಗಳನ್ನು ಉಪಯೋಗಿಸ್ಕೊಂಡು ಯೂಟ್ಯೂಬ್ ಚಾನಲ್ ಉಪಯೋಗಿಸ್ಕೊಂಡು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಕರೆಂಟ್ ಅಫೇರ್ಸ್ ಕೋರ್ಸನ್ನು ನಿಮ್ಮ ಕರೆಂಟ್ ಅಫೇರ್ಸ್ ವಿತ್ ಆ ಸ್ಪೆಷಲ್ ಸಿಲೆಬಸ್ 8 ವಿಶೇಷ ಸಬ್ಜೆಕ್ಟ್ಗಳಿದ್ದಾವೆ. ಅವು ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ತದನಂತರದಲ್ಲಿ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಕೋಆಪರೇಟಿವ್ಸ್, ದೆನ್ ಎನ್ವೈರ್ಮೆಂಟಲ್ ಮೂವ್ಮೆಂಟ್ಸ್, ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಹೈ ಯೀಲ್ಡಿಂಗ್ ಟಾಪಿಕ್ ಆಧಾರದಲ್ಲಿ ಕ್ರಾಶ್ ಕೋರ್ಸ್ ಕಂಡುಬರುತ್ತೆ. ತದನಂತರದಲ್ಲಿ ಅದಾದ ನಂತರದಲ್ಲಿ ಒಂದು ಸ್ಪೆಷಲಿ ಸಿಲೆಬಸ್ ಸಂಬಂಧಪಟ್ಟ ಹಾಗೆ 100 ಪ್ರಶ್ನೆಗಳನ್ನು ನಾವು ನಿಮಗೆ ಕೊಡ್ತೀವಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ 100 ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ 9620131843 ಪುಸ್ತಕ ಅಥವಾ ಯಾವುದೇ ಕ್ರಾಶ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಬನ್ನಿ, ಈಗ ನಮ್ಮ HYT ಕ್ಲಾಸ್ ಹೈ ಯೀಲ್ಡಿಂಗ್ ಟಾಪಿಕ್ ಬಗ್ಗೆ ವಿ ಕ್ಯಾನ್ ಸ್ಪೀಕ್ ಅಬೌಟ್ ದಿಸ್. ದಕ್ಷಿಣ ಅಮೇರಿಕಾ, ಓಕೆ, ಸೌತ್ ಅಮೇರಿಕಾಗೆ ಸಂಬಂಧಪಟ್ಟ ಹಾಗೆ ಈ ಒಂದು HYTಯಲ್ಲಿ ಸಾಗರ್ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ಬರೆದಂತಹ ಹೋಮ್ವರ್ಕನ್ನು ವಿಲ್ ಡಿಸ್ಕಸ್. ನೋಡಿ, ನೀವು ಪ್ರಿಪ್ರೇಷನ್ನ 5% ಮಾಡಿ ರಿಸಲ್ಟನ್ನು 100% ಎಕ್ಸ್ಪೆಕ್ಟ್ ಮಾಡಬಾರ್ದು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೆಕಾಂಗ್ರಿ ಅವ್ರಿಗೆ ಗೊತ್ತಿಲ್ಲ ಅಂತ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಅಟ್ಲೀಸ್ಟ್ ಅವರು ತಮಗೆ ಗೊತ್ತಿಲ್ಲ ಅಂತಕ್ಕಂತಹ ಅಂಶವನ್ನು ಪ್ರಾಮಾಣಿಕವಾಗಿ ನಿವೇದನೆ ಮಾಡಿಕೊಂಡಿದ್ದಾರೆ. ಸೊ ಅದೇ ಥರ ನಿಮಗೂ ಸಹ ಭಾಳಷ್ಟು ಅಂಶಗಳು ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಬಟ್ ವರ್ಲ್ಡ್ ಜಿಯೋಗ್ರಫಿ, ಅದು ಮ್ಯಾಪ್ ರೀಡಿಂಗ್ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದರೆ, ಇದು ಒಂದು ಸಮಭಾಜಕ ವೃತ್ತ ಇದೆಯಲ್ಲ, ಇಕ್ವೇಟರ್ ಇದೆಯಲ್ಲ, ಇದು ಯಾವ ದೇಶಗಳ ಮೇಲೆ ಹೋಗಿದೆ ಅಂತ ಕ್ವಶನ್ ಬರುತ್ತೆ. ಇಕ್ವೇಡರ್, ಕೊಲಂಬಿಯಾ, ಬ್ರೆಜಿಲ್, ತದನಂತರ ಈ ಬ್ರೆಜಿಲ್ ಕಂಡು ಬರುತ್ತೆ. ಓಕೆ, ಸೊ ಇಲ್ಲಿ ಗಯಾನ ಕಂಡು ಬರುವುದಿಲ್ಲ, ವೆನಿಜುವಲಾದಲ್ಲಿ ಕಂಡು ಬರೋಲ್ಲ. ನೀವು ಈ ರೀತಿಯಾಗಿ ಡಯಾಗ್ರಾಮ್ಸ್ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಡಯಾಗ್ರಾಮ್ಸ್ ಹಾಕಿದಾಗ ನೀವು ಒಂದು ರೀತಿಯ ಪ್ರಿಪ್ರೇಷನಲ್ಲಿ ವೃತ್ತಿಪರತೆ ಬರುತ್ತೆ, ಪ್ರೊಫೆಷನಲಿಸಮ್ ಬರುತ್ತೆ. ಸೊ ಈಗ ನಾವು HYT ಬ್ಯಾಚಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕಂಪ್ಲೀಟಾಗಿ ಮ್ಯಾಪ್ ಬೇಸ್ಡ್ ರೀಡಿಂಗ್, ಅಂದರೆ ಮ್ಯಾಪನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಹೈ ಯೀಲ್ಡಿಂಗ್ ಟಾಪಿಕ್ ಆ್ಯಂಗಲಿಂದ ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನೋಡಿಯಪ್ಪ, ಕ್ವಶನ್ ಈ ಥರ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನೋಡಿ, ಅಮೆಜಾನ್ ನದಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸೇರುತ್ತೆ, ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ತದನಂತರದಲ್ಲಿ ಮಟೋ ಗ್ರಾಸೋ ಪ್ಲಾಟೂ ಪ್ರಸ್ಥಭೂಮಿ, ಮಟೋ ಗ್ರಾಸೋ ಪ್ಲಾಟೂ ಪ್ರಸ್ಥಭೂಮಿ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟು. ಪರಾನ ನದಿ ಕೇಳ್ತಾರೆ. ಪರಾನ ನದಿ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ ಅಂತ ಕೇಳ್ತಾರೆ. ಪಟಗೋನಿಯಾ ಮರುಭೂಮಿ ಎಕ್ಸಾಮ್ಸ್ ಇಂಪಾರ್ಟೆಂಟು. ಕ್ವಶನ್ಸ್ ಯಾವ ರೀತಿ ಬರುತ್ತಂದರೆ, ಪಟಗೋನಿಯಾ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತೆ, ಅದು ಸಿಂಪಲ್ ಕ್ವಶನ್. ಬಟ್ ಪಟಗೋನಿಯಾ ಪ್ರಸ್ಥಭೂಮಿ ಯಾಕೆ ಉಂಟಾಗಿದೆ ಅನ್ನೋದು ಕಾಂಪ್ಲಿಕೇಟೆಡ್ ಕ್ವಶನ್. ಅದು IAS ಲೆವೆಲ್ಲು, ಈಗ KAS, PSI ಲೆವೆಲ್ಲು. ಈಗ ತಾವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಪಟಗೋನಿಯಾ ಪ್ರಸ್ಥಭೂಮಿ ಯಾಕೆ ಉಂಟಾಗಿದೆ. ಓಕೆ, ಸೊ ಈಗ ನೋಡಿ, ಭಾಳಷ್ಟು ಬೇರೆ UPSCಯಲ್ಲಿ ಕ್ವಶನ್ ಬಂದಿದೆ. UPSCಯಲ್ಲಿ ಕ್ವಶನ್ಸ್ ಬಂದಿದೆ. ಗಯಾನಾ ಹೈಲ್ಯಾಂಡ್ಸ್, ಗಯಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಗಯಾನಾ ಹೈಲ್ಯಾಂಡ್ಸ್. ಓಕೆ, ನಮಗೆ ಕ್ವಶನ್ಸ್ ನೋಡಿ, UPSCಯಲ್ಲಿ ಕ್ವಶನ್ಸ್ ಬಂದಿದೆ. ಅಬೆಸೇನಿಯಾ ಪ್ರಸ್ಥಭೂಮಿ, ಅಟ್ಲಾಸ್ ಪರ್ವತಗಳು, ಗಯಾನಾ ಹೈಲ್ಯಾಂಡ್ಸ್, ಒಕಾವಾಂಗೋ ಜಲಾನಯನ ಪ್ರದೇಶ. ಸೊ ಹೀಗೆ ಕ್ವಶನ್ಸ್ಗಳು ಡಿಫ್ರೆಂಟ್ ಆ್ಯಂಗಲಿಂದ ಬರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ತದನಂತರದಲ್ಲಿ ಈಗ ಆ್ಯಂಡೀಸ್ ಪರ್ವತಗಳು ನೋಡಿ, ವಲ್ಕನೋ ಪ್ರಸ್ಥಭೂಮಿ, ವಲ್ಕನೋ ಮೌಂಟೇನ್ಸ್, ರೆಸಿಡಿಯಲ್ ಮೌಂಟೇನ್ಸ್, ಬ್ಲ್ಯಾಕ್ ಮೌಂಟೇನ್ಸ್, ಫೋಲ್ಡ್ ಮೌಂಟೇನ್ಸ್ ಅಂತ ಈ 4 ಮಾದರಿಯ ಮೌಂಟೇನ್ಸ್ ಕಂಡು ಬರುತ್ತೆ. ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ದಿ ಓನ್ಲಿ ಫೋಲ್ಡ್ ಮೌಂಟೇನ್ಸ್, ಅಂದರೆ ಮಡಿಕೆ ಪರ್ವತಗಳ ಮೇಲೆ ನೀವು ಮಹತ್ವ ಕೊಡಬೇಕು. ಆ್ಯಂಡೀಸ್ ಪರ್ವತಗಳು ಕೊನೆಯ 3 ವರ್ಷದಲ್ಲಿ UPSCಯಲ್ಲಿ 2 ಬಾರಿ ಬಂದಿದೆ. ಅಂದರೆ ಆ್ಯಂಡೀಸ್ ಪರ್ವತಗಳು ಭಾಳ ಇಂಪಾರ್ಟೆಂಟು. UPSCಯಲ್ಲಿ 2 ಬಾರಿ ಬಂದಿದೆ. ವಿಶ್ವದ ಅತಿ ಉದ್ದದ ಮೇಲ್ಮೈ ಪರ್ವತ ಶ್ರೇಣಿ ಯಾವುದು, ಆ್ಯಂಡೀಸ್ ಪರ್ವತ, ಅತಿ ಉದ್ದ. ಓಕೆ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆ್ಯಂಡೀಸ್ ಪರ್ವತ ಹಿಂಗೆ ಹೋಗುತ್ತೆ. ಆ್ಯಂಡೀಸ್ ಪರ್ವತ
ತದನಂತರದಲ್ಲಿ ಇನ್ನೊಂದು ಬೇರೆ ಕೇಳ್ತಾ ಇದ್ದಾರೆ UPSCಯಲ್ಲಿ ಎಸ್. ಈಗ ನೋಡಿ, ನಮಗೆ ಆಲ್ಫೈನ್, ಅಪಲೇಷಿಯನ್ಸ್, ಆ್ಯಂಡೀಸ್, ದಕ್ಷಿಣ ಅಮೆರಿಕದ UPSCಯಲ್ಲಿ ಮತ್ತೆ ಬಂದುತ್ತೆ ದಕ್ಷಿಣ ಅಮೆರಿಕ ಆ್ಯಂಡೀಸ್. ಇದರಲ್ಲಿ ಕ್ವಶನ್ಸ್ ಯಾವುದು ಬರುತ್ತೆ? ಮಡಿಕೆ ಪರ್ವತಗಳು ಯಾವುದು? ಬ್ಲ್ಯಾಕ್ ಮೌಂಟೇನ್ಸ್ ಯಾವುದು? ನೋಡಿ, ಬ್ಲ್ಯಾಕ್ ಮೌಂಟೇನ್ಸ್ ಮಡಿಕೆ ಪರ್ವತಗಳು. ಸೊ ಯಾವುದು ಮಡಿಕೆ ಪರ್ವತಗಳು, ಯಾವುದು ಮಡಿಕೆ ಪರ್ವತಗಳು ಅಲ್ಲ? ಸೊ ನನಗೆ ಐ ವಾಂಟ್ ಟು ನೋ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು ಯಾವ ಮಾದರಿಯ ಬೆಟ್ಟಗಳು? ಮಡಿಕೆ ಪರ್ವತಗಳನ್ನು, ಅಥವಾ ವಲ್ಕನಿಕ್ ಮೌಂಟೇನ್ಸಾ, ಅಥವಾ ಬ್ಲ್ಯಾಕ್ ಮೌಂಟೇನ್ಸಾ? ವಾಟ್ ಟೈಪ್ ಆಫ್ ಮೌಂಟೇನ್ಸ್? ಓಕೆ. ತದನಂತರದಲ್ಲಿ ನಮಗೆ ಈಗ ನೋಡಿ, RRBಯಲ್ಲಿ ಕೇಳ್ತಾರೆ, NTPCಯಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಆ್ಯಂಡೀಸ್. ಈಗ ಆ್ಯಂಡೀಸ್ ಪರ್ವತಗಳು ಎಲ್ಲಿದೆ ಅಂತ ಕೇಳಲ್ಲ. ಆ್ಯಂಡೀಸ್ ಪರ್ವತದಲ್ಲಿ ಕಂಡುಬರುವಂತಹ ಅತ್ಯಂತ ಎತ್ತರದ ಪರ್ವತಗಳು ಯಾವುವು? ಎಸ್, ಸಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್. ತದನಂತರದಲ್ಲಿ ಕಟೋಪಾಕ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇಕ್ವೇಡರ್ನಲ್ಲಿರುವ ಕಟೋಪಾಕ್ಸಿ ವಿಶ್ವದ ಅತಿ ಎತ್ತರದ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ನೋಡಿ, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಕಟೋಪಾಕ್ಸಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ. ಸೊ ಆ್ಯಂಡೀಸ್ನಲ್ಲಿ ಕಟೋಪಾಕ್ಸಿ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಕೇಳಿದ್ದಾರೆ, UP ಟೆಟ್ಟಲ್ಲಿ ಕೇಳಿದ್ದಾರೆ, SSCಯಲ್ಲಿ ಕೇಳಿದ್ದಾರೆ. ಓಕೆ. ಸೊ ಕಟೋಪಾಕ್ಸಿಯನ್ನು ನೀವು ಎಕ್ಸಾಮ್ಸ್ ಆ್ಯಂಗಲಿಂದ ಓದಬೇಕು. ಸರ್ ಕಟೋಪಾಕ್ಸಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಗೋವಿಂದ, ಏನು ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ವ್ಯವಸ್ಥೆಯನ್ನು ಬೇಕಂತ ಹೋಗಬೇಕು. ಡೀಲ್ ಆಗಿದ್ದಾವೆ, ಎಲ್ಲ ಪೋಸ್ಟ್ಗಳೆಲ್ಲ ಡೀಲ್ ಆಗಿದ್ದಾವೆ, ನೋಟಿಫಿಕೇಷನ್ ಬಿಡ್ತಾ ಇಲ್ಲ. ಸಿ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಓಕೆ. ನೋಟಿಫಿಕೇಷನ್ ಹಾಕಿದ ಮುಂಚೆಗೆ ನಿನಗೆ ಕಟೋಪಾಕ್ಸಿ ಗೊತ್ತಿದೆಯಾ? ಐ ವಾಂಟ್ ಟು ನೋ. ಓಕೆ. ನೋಡಿ, ಇಲ್ಲಿ ಕೇಳಿದ್ದಾರೆ HTT ಸ್ಟ್ರಾಂಬೋಲಿ ಎಲ್ಲಿದೆ, ಕಟೋಪಾಕ್ಸಿ ಎಲ್ಲಿದೆ, ಮೌಂಟ್ ಪೋವಾ ಎಲ್ಲಿದೆ, ಕಿಲಿಮಂಜಾರೋ ಎಲ್ಲಿದೆ? ಐ ಹ್ಯಾವ್ ಟೋಲ್ಡ್ ಯು, ಕಿಲಿಮಂಜಾರೋ ಪರ್ವತ ವೆರಿ ಇಂಪಾರ್ಟೆಂಟ್, ಕಿಲಿಮಂಜಾರೋ. ಓಕೆ. ಸೊ ತದನಂತರದಲ್ಲಿ ರಿವರ್ಸ್ ಬಗ್ಗೆ ಕ್ವಶನ್ ಬಂದಿದೆ. ಅಮೆಜಾನ್ ನದಿ ಟೆಟ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಅಮೆಜಾನ್ ನದಿಯ ಬಗ್ಗೆ ಸ್ಪಷ್ಟವಾಗಿ ಓದ್ಕೋಬೇಕು. ನೋ ಡೌಟ್ ಇನ್ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಐ ವಿಲ್ ಟೆಲ್ ಯು, ಮೆಕಾಂಗ್ ನದಿ, ಅಮೆಜಾನ್ ನದಿ, ಪರುಗ್ವೆ ನದಿ, ಪರಾನಾ ನದಿ, ನೈಲ್ ನದಿ, ಈ ಎಲ್ಲ ನದಿಗಳು ನಿಮ್ಮ ಎಕ್ಸಾಮ್ಸನ್ನು, ಭವಿಷ್ಯವನ್ನು ಡಿಸೈಡ್ ಮಾಡ್ತಕ್ಕಂಥ ನದಿಗಳು. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ನಡುವಿದೆ. ವಿಶ್ವದ ಅತಿ ಉದ್ದದ ನದಿಯಲ್ಲ. ಇದು ಉಷ್ಣವಲಯದ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿದೆ. ಓಕೆ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಡೈರೆಕ್ಷನ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಎಲ್ಲಿ ಹೋಗಿ ಸೇರುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ. ನಂತರದಲ್ಲಿ ಬ್ರೆಜಿಲ್, ಕೊಲಂಬಿಯಾ, ವೆನೆಜುಯೆಲಾ, ಬೊಲಿವಿಯಾ ದೇಶಗಳು ಅಮೆಜಾನ್ ಮಳೆಕಾಡಿನಿಂದ ಆವೃತವಾಗಿವೆ. ನೋಡಿ, ಅಮೆಜಾನ್ ಫಾರೆಸ್ಟು ಯಾವ ದೇಶದಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಅಮೆಜಾನ್ ಮಳೆಕಾಡು ಬಗ್ಗೆ ಗೊತ್ತಾಯಿತು, ಪರಾನಾ ನದಿ ಬಗ್ಗೆ ಗೊತ್ತಾಯಿತು, ಉರುಗ್ವೆ ನದಿ ಬಗ್ಗೆ ಗೊತ್ತಾಯಿತು. ಉರುಗ್ವೆ ನದಿ ಭಾಳ ಇಂಪಾರ್ಟೆಂಟು. ಎಸ್, ಡೆಸರ್ಟ್ಸ್, ಪಟಗೋನಿಯಾ ಇದು ಅರ್ಜೆಂಟೈನಲ್ಲಿದೆ. ಆ್ಯಂಡೀಸ್ನ ಮಳೆ ನೆರಳಿನ ಪ್ರಭಾವದಿಂದ ಈ ಮರುಭೂಮಿ, ಇದು ಶೀತ ಮರುಭೂಮಿ. ನೋಡಿ, ಇದನ್ನು ಎಕ್ಸಾಮ್ ಪಾಯಿಂಟ್ 1, 2, 3 3 ಪಾಯಿಂಟಲ್ಲಿ ಪಟಗೋನಿಯಾ ಮುಗಿದೋಯ್ತು. ನೀವು ಇದನ್ನು ಬಿಟ್ಟು ಪಟಗೋನಿಯಾ ಬಗ್ಗೆ PhD ಮಾಡಬಾರ್ದು. ಜಸ್ಟ್ 3 ಲೈನ್ಸ್. ಸರ್ ಇದು ಬಿಟ್ಟು ಬೇರೆ ಮಾಹಿತಿ ಬಂತಂದರೆ ಡೋಂಟ್ ವೆರಿ, ಈ 3 ಮಾಹಿತಿನ ಇಟ್ಕೊಂಡು ಇದು ರಾಂಗ್ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು. ಓಕೆ. ಅಟಕಾಮ ಮರುಭೂಮಿ ಆಯಿತು. ಓಕೆ. ವಿಶ್ವದ ಅತ್ಯಂತ ಒಣ ಮರುಭೂಮಿ ಅಟಕಾಮ. ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕೆ ಇದು ವಿಶ್ವದ ಅತ್ಯಂತ ಒಣ ಮರುಭೂಮಿ? ಅಟಕಾಮ ಚಿಲಿಯಲ್ಲಿ ಕಂಡುಬರುತ್ತೆ. ಚಿಲಿ ಅಂತಕ್ಕಂತಹ ದೇಶ ಯಾವ ಒಂದು ಖನಿಜಗಳ ಉತ್ಪಾದನೆಗೆ ಫೇಮಸ್ ಆಗಿದೆ? ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ. ಸೊ ಈ ಒಂದು PDF ನಾವು ನಮ್ಮ HYT ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ವಿ ಶೇರ್ ಗುಡ್ PDFs. ಸೊ ನಾವು ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಎಲ್ಲ PDFಗಳನ್ನು ಶೇರ್ ಮಾಡ್ತಾರೆ. ಒಂದೊಂದು ಹೋಮ್ವರ್ಕನ್ನು ಮಾಡೋಕ್ಕೆ ಕನಿಷ್ಠ 2 ರಿಂದ 3 ಅವರ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ 2 ರಿಂದ 3 ಅವರು. ಅಂತಹ 2 ರಿಂದ 3 ಅವರ್ ಮಾಡಿದಂಥ ಹೋಮ್ವರ್ಕನ್ನು ನಾವು ಗ್ರೂಪಲ್ಲಿ ಶೇರ್ ಮಾಡ್ತೀವಿ, HYT ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಈಗ HYTಯಲ್ಲಿ ಹೊಸ ಬ್ಯಾಚ್ ಆರಂಭ ಆಗಿದೆ, ಅಂದರೆ ಹೊಸ ಕೋರ್ಸ್ ಆರಂಭ ಆಗಿದೆ. ಆಸಕ್ತರು ನಮ್ಮ 9620131843ಗೆ ಕಾಂಟ್ಯಾಕ್ಟ್ ಮಾಡಬಹುದು. ತದನಂತರದಲ್ಲಿ ಹುಲ್ಲುಗಾವಲುಗಳ ಬಗ್ಗೆ ಭಾಳಷ್ಟು ಕ್ವಶನ್ಸ್ ಬರುತ್ತೆ. ವೆಲ್ಡ್ ಎಲ್ಲಿ ಬರುತ್ತೆ, ಪ್ರೈರೀಸ್ ಎಲ್ಲಿ ಬರುತ್ತೆ, ಸ್ಟೆಪ್ಪೀಸ್ ಎಲ್ಲಿ ಬರುತ್ತೆ, ಲಲ್ನೋಸ್ ಎಲ್ಲಿ ಬರುತ್ತೆ. ಸ್ಟೆಪ್ಪೀಸ್ ಮತ್ತು ಪ್ರೈರೀಸ್ ಆ ಕಾಲ ಇತ್ತು, ಅದು ಆಲ್ರೆಡಿ
ನಮ್ಮ ಅಣ್ಣವ್ರ ಕಾಲದಲ್ಲಿ ಅದೆಲ್ಲ ಪರೀಕ್ಷೆ ಕೇಳಿದೆ. ಈಗ ನಮ್ಮ ಕಾಲದಲ್ಲಿ ಈ ಗೋಯಿಂಗ್ ಇನ್ ಡೆಪ್ತ್ ಹೋಗ್ತಾ ಇದ್ದಾನೆ. ಲಲ್ಲೋಸ್ ಎಲ್ಲಿ ಬರುತ್ತೆ, ಡೌನ್ಸ್ ಎಲ್ಲಿ ಬರುತ್ತೆ, ಸೆಲ್ವಾಸ್ ಅಂದರೆ ಏನು, ಅಲ್ಲಿಯ ಗುಣಲಕ್ಷಣಗಳು ಏನು, ಸ್ವಲ್ಪ ಇನ್ ಡೆಪ್ತ್ ಹೋಗ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ, ಇನ್ ಡೆಪ್ತ್. ಓಕೆ, ತದನಂತರದಲ್ಲಿ ಕೃಷಿ. ಸೊ ಬ್ರೆಜಿಲ್ ಯಾವುದಕ್ಕೆ ಫೇಮಸ್ಸು? ಸೊ ಕೋಕೋ ಬ್ರೆಜಿಲ್ ಫೇಮಸ್ಸು. ತದನಂತರದಲ್ಲಿ ಶುಗರ್ ಕೇನ್ ಕಾಫಿಗೆ ಫೇಮಸ್ಸು. ಓಕೆ, ನೋಡಿ ಇಲ್ಲಿ ಬರೆದಿದ್ದಾರೆ, ಒಪೆಕ್ನ ಅತಿ ದೊಡ್ಡ ಉತ್ಪಾದಕ ಮತ್ತು ಸದಸ್ಯ ರಾಷ್ಟ್ರ ವೆನಿಜುವೆಲಾ. ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಓದಬಾರದು. ಒಪೆಕ್ ಇಂಪಾರ್ಟೆಂಟ್, ಒಪೆಕ್ ಪ್ಲಸ್ ಇಂಪಾರ್ಟೆಂಟ್. ಚಿಲಿ ದೇಶ ವಿಶ್ವದ ತಾಮ್ರದ ಅತಿ ದೊಡ್ಡ ಉತ್ಪಾದಕರಲ್ಲಿ ಒಬ್ಬರು. ಈಗ ಬರ್ತಕ್ಕಂಥದ್ದು ಆಫ್ರಿಕಾ. ನೋಡಿ, ಆಫ್ರಿಕಾದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್, ತದನಂತರದಲ್ಲಿ ಈ 3 ವೃತ್ತಗಳು ಹೋಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಸೊ ಇದು ಆಫ್ರಿಕಾ ಈಸ್ ಒನ್ ಆಫ್ ದಿ ಪ್ರಿಯಾರಿಟಿ ಏರಿಯಾ ಫಾರ್ ದಿ UPSC ಆರ್ ಎನಿ ಅದರ್ ಎಕ್ಸಾಮ್ಸ್, PC to DC, ಎನಿ ಅದರ್ ಎಕ್ಸಾಮ್ಸ್. ಓಕೆ, ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಭಾರತದಲ್ಲಿ ನಾರ್ತ್ ಈಸ್ಟ್ ಹೇಗೆ ಹೈ ಯೀಲ್ಡಿಂಗ್ ಟಾಪಿಕ್ಕು, ವಿಶ್ವದಲ್ಲಿ ಆಫ್ರಿಕಾ ಸಹ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಇದು ಆಯಿತು. ಇಥೋಪಿಯನ್ ಐಲ್ಯಾಂಡ್ಸ್ ನೋಡಿ ಇಲ್ಲಿ ಬರೆದಿದ್ದಾರೆ, ಸಾಗರ್ ಬರೆದಿದ್ದಾನೆ. ನೀವು ಈ ರೀತಿಯಾಗಿ ವರ್ಕ್ ಮಾಡಬೇಕ್ರಿ. ಈ ರೀತಿಯಾಗಿ ವರ್ಕ್ ಮಾಡಿದರೆ ನಿಮ್ಗೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನೋಡಿ, ಪ್ಲೆಟೂಸ್, ಕಟಂಗ ಪ್ಲೆಟೂ. ಓಕೆ, ಸೊ ಇವೆಲ್ಲ ಕಾಲಹರಿ ಡೆಸರ್ಟ್ಸ್, ನಮೀಬಾ ಡೆಸರ್ಟ್ಸ್. ಓಕೆ, ಇಥೋಪಿಯನ್ ಐಲ್ಯಾಂಡ್, ಫಾರ್ ರೀಸನ್ಸ್. ಇದು ಒಂದರಲ್ಲಿ ಬಂದಿತ್ತು, ಆಲ್ರೆಡಿ ಕ್ವಶನ್ಸಿಗೆ ಬಂದಿತ್ತು. ನೋಡಿ, UGC ನೆಟ್ಟಲ್ಲಿ ಕೇಳಿದರೆ ಕ್ವಶನ್ಸು ಇಥೋಪಿಯನ್ ಐಲ್ಯಾಂಡ್. ಓಕೆ, ಅದನ್ನು ಎಲ್ಲಿ ಏನು ಬೆಳೀತಾರೆ ಅಲ್ಲಿ ಬಹಳ ಇಂಪಾರ್ಟೆಂಟು. ಓಕೆ, ಸೊ ಇಲ್ಲಿ ಕೇಳಿದರೆ UPSC ಅಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಅನಟೋಲಿಯಾ ಎಲ್ಲಿ ಬರುತ್ತೆ, ಅಮ್ಹಾರ ಎಲ್ಲಿ ಕಂಡು ಬರುತ್ತೆ, ಓಕೆ, ಕೆಟಲೋನಿಯಾ ಎಲ್ಲಿ ಕಂಡು ಬರುತ್ತೆ, ಅದು ಪ್ಲೇಸಸ್ ಇನ್ ನ್ಯೂಸ್ ಅಂತ ಅದು. ಓಕೆ, ತದನಂತರದಲ್ಲಿ ನಮಗೆ ಅಬೆಸಿನಿಯನ್ ಪ್ರಸ್ಥಭೂಮಿ, ಇವೆಲ್ಲ ಆಲ್ರೆಡಿ ಕ್ವಶನ್ಸ್ ಆಗಿದೆ, ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಕಿಲಿಮಂಜರೋ ಪರ್ವತ ತಾಂಜೇನಿಯಾದಲ್ಲಿದೆ, ಆಫ್ರಿಕಾದ ಅತಿ ಎತ್ತರದ ಪರ್ವತ ಶಿಖರವಾಗಿದೆ. ಕ್ವಶನ್ಸ್ ಇಲ್ಲಿಗೆ ಬರಲ್ಲ. ಕಿಲಿಮಂಜರೋ ಯಾವ ಮಾದರಿಯ ಪರ್ವತ, ಕ್ವಶನ್ಸ್ ಈ ಥರ ಬರುತ್ತೆ. ಓಕೆ, ಸೊ ಅಟ್ಲಾಸ್ ಪರ್ವತಗಳು ಎಕ್ಸಾಮ್ಸಿಗೆ ಬಂದಿದೆ. 2013ರ UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಪ್ರಿಲಿಮ್ಸಲ್ಲಿ ಇದು ಕಂಡು ಬಂದಿದೆ. ಅಟ್ಲಾಸ್ ಪರ್ವತಗಳು ಎಲ್ಲಿ ಕಂಡು ಬರುತ್ತದೆ ಅಂದರೆ ವಾಯುವ್ಯ ಭಾಗದಲ್ಲಿ ಕಂಡು ಬರುತ್ತೆ. ಮೊರಕ್ಕೋ, ಅಲ್ಜೀರಿಯಾ, ಟ್ಯುನೀಷಿಯಾದಲ್ಲಿ ಇವು ಹರಡಿಕೊಂಡಿವೆ. ಓಕೆ, ಯುರೋಪನ್ನು ಆಫ್ರಿಕಾದಿಂದ ಬೇರ್ಪಡಿಸ್ತವೆ. ಓಕೆ, ಸೊ ದಿಸ್ ಈಸ್ ವಿ ಹ್ಯಾವ್ ಟು ರೀಡ್. ನೋಡಿ, ಮೊನ್ನೆ KSET ಕ್ವಶನ್ ಪೇಪರಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಆಫ್ರಿಕನ್ ಯೂನಿಯನ್ ಕ್ವಶನ್ಸ್ ಬಂದಿತ್ತು. ಯಾಕೆ ಅಂತಂದರೆ ಆಫ್ರಿಕಾ ಇಸ್ ದಿ ಪ್ರಿಯಾರಿಟಿ ಏರಿಯಾ ಫಾರ್ ದಿ UPSC. ಆಫ್ರಿಕಾ ಇಸ್ ದಿ ಪ್ರಿಯಾರಿಟಿ ಏರಿಯಾ ಫಾರ್ ದಿ UPSC. ಓಕೆ, ನೆಕ್ಸ್ಟು ಯಾವುದು ಒರಿಸ್ಸಾದು ಕ್ವಶನ್ಸ್ ಬಂದಿದೆ. ಅಪಲೇಷಿಯನ್ಸ್ ಮೌಂಟೇನ್ಸ್, ಅಟ್ಲಾಸ್ ಮೌಂಟೇನ್ಸ್, ಪ್ರೈರೀಸ್, ಟಿನ್ಶಾನ್, ಇವೆಲ್ಲ ಪರ್ವತಗಳು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ತದನಂತರದಲ್ಲಿ ರಿಫ್ಟ್ ವ್ಯಾಲೀಸ್, ಬಿರುಕು ಕಣಿವೆಗಳು, ಸೀಳು ಕಣಿವೆಗಳು ಅಂತಾರೆ ಇದನ್ನು, ಸೀಳು ಕಣಿವೆಗಳು. ಓಕೆ, ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಈ ಸೀಳು ಕಣಿವೆಯಲ್ಲಿ ಉಂಟಾಗುವಂತಹ ಒಂದು ಲೇಖಗಳು ಯಾವುದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಸೊ ನಮಗೆ ಸರೋವರಗಳು ಟ್ಯಾಂಗನಿಕಾ, ವಿಕ್ಟೋರಿಯಾ. ನೋಡಿ, ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಲೇಕ್ಸು ಇತ್ತೀಚೆಗೆ ಯಾವ ಲೇಕು ತನ್ನ ಸೈಜನ್ನು ಕಡಿಮೆ ಮಾಡ್ಕೊಳ್ತಾ ಇದೆ ಬಿಕಾಸ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ರಿವರ್ಸ್, ನೈಲ್ ನದಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು. ಸೊ ಇಲ್ಲಿ ಪ್ಲೇಸಸ್ ಇನ್ ನ್ಯೂಸು ಆಫ್ರಿಕಾದು ಭಾಳ ಇಂಪಾರ್ಟೆಂಟು. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ತದನಂತರದಲ್ಲಿ ಇಲ್ಲಿ ನೋಡಿ ಕ್ವಶನ್ಸ್ ಈ ಥರ ಇದೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ನೋಟ್ ಡೌನ್ ಮಾಡ್ಕೊಳ್ಳಿ. ನದಿ ಮುಖಜ ಭೂಮಿಗಳು ಯಾವ ಫಾರ್ಮೇಟಲ್ಲಿ ಇದೆ ಅಂದರೆ ಬರ್ಡ್ ಫುಟ್, ಆರ್ಕ್ಯಾಟ್. ಓಕೆ, ಈ ಒಂದು ಕಾವೇರಿ ನದಿಯ ಮುಖಜ ಭೂಮಿ ಯಾವ ಫಾರ್ಮೇಷನ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೈಲ್ ನದಿದು ಯಾವುದು, ಮಿಸಿಸಿಪ್ಪಿ ನದಿಯದು ಯಾವುದು, ಭಾಳ ಬೇರೆ ಬಂದಿದೆ ಕ್ವಶನ್ಸ್ ಇದು. ಸೊ ಇಂಥ ಕ್ವಶನ್ಸೇ ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡೋದು ಸ್ವಾಮಿ, ಕರೆಂಟ್ ಅಫೇರ್ಸ್ ಅಲ್ಲ. ಓಕೆ, ಸೊ ಕಾಂಗೋ ನದಿ ಬಗ್ಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ. ಓಕೆ,
ಸಮಭಾಜಕ ವೃತ್ತವನ್ನು 2 ಬಾರಿ ಏನು ಮಾಡುತ್ತೆ, ಕಟ್ ಮಾಡುತ್ತೆ, ಅಂದರೆ 2 ಬಾರಿ ಹಾದು ಹೋಗುತ್ತದೆ, 2 ಬಾರಿ ಇದು ಹಾದು ಹೋಗುತ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ನೀವು ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಯು ಕ್ಯಾನ್ ಜಾಯಿನ್ ಅವರ್ HYT ಕ್ಲಾಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.